ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗಕ್ಕೆ ಹೊಸ ತಿರುವು ಸಿಕ್ಕಿದೆ. 5 ವರ್ಷ ನಮ್ಮಪ್ಪ ಸಿಎಂ ಅಂತ ಯತೀಂದ್ರ ಹೇಳೋ ಮೂಲಕ ಸಣ್ಣದಾಗಿದ್ದ ಜ್ವಾಲೆಯನ್ನ ಸ್ಫೋಟಗೊಳ್ಳುವಂತೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಂತೂ ಯತೀಂದ್ರ ಅವರೇ ಹೈಕಮಾಂಡ್ ಅಂದ್ರೆ ಅವರ ಬೆಂಬಲಿಗರು ಮಾತ್ರ ಸಿಎಂ ಆಗಲು ಇನ್ನೊಂದೇ ಸ್ಟೆಪ್ ಅಂತಿದ್ದಾರೆ. ಹೈಕಮಾಂಡ್ ಹೇಳ್ಬಿಡ್ರಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ. 6-9 ಏನು ಹೇಳಿದ್ದೆ, ಆ 2 ಡೇಟ್ ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ. ನಾವು ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಕಾಂಗ್ರೆಸ್ನಲ್ಲಿ ಅಧಿಕಾರದ ಪಗಡಿಯಾಟ ನಿಂತಿಲ್ಲ. ಗದ್ದುಗೆ ಏರಲು ಒಂದು ಬಣ ರಣತಂತ್ರ ಹೆಣಿತಾ ಇದ್ರೆ ಪಟ್ಟ ಬಿಟ್ಟು ಕೊಡದಿರಲು ಮತ್ತೊಂದು ಬಣ ಪಟ್ಟು ಹಿಡಿದು ಕುಳಿತಿದೆ. ಇದರ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಆಡಿದ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದೆ. ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದ ಯತೀಂದ್ರ. 7 ಮುಹೂರ್ತ ಮಿಸ್, ಈ ಬಾರಿ ತಪ್ಪಲ್ಲ, ಡಿಕೆ ಆಪ್ತರ ಗುಡುಗು. ಸಿಎಂ ಪುತ್ರ ಯತೀಂದ್ರ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ನಿನ್ನೆ ಮತ್ತೆ ಹೇಳಿದ್ದಾರೆ. ಯತೀಂದ್ರ ಮತ್ತೆ ಈ ಮಾತು ಹೇಳಿರೋದಕ್ಕೆ ಕಾರಣ ಇದೆ. ಮೊನ್ನೆ ದಾವಣಗೆರೆಯಲ್ಲಿ ಮಾತನಾಡಿದ್ದ ಶಾಸಕ ಶಿವಗಂಗಾ ಅಧಿಕಾರ ಹಂಚಿಕೆ ಇದೆಯೋ ಇಲ್ವೋ ಅನ್ನೋದನ್ನ ಹೇಳ್ಬಿಡಿ ಅಂತ ಹೇಳಿದ್ರು. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ ಒಪ್ಪಂದ ಅಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಅದ್ರಾಗ ಏನಿದೆ? ಅತ್ತ ಡಿಕೆ ಆಪ್ತರು ಈ ಮಾತು ಹೇಳ್ತಾ ಇದ್ದಂತೆ ಸಿಎಂ ಪುತ್ರ ಯತೀಂದ್ರ ನೇರವಾಗಿನೇ ಕಣಕ್ಕಿಳಿದಿದ್ದಾರೆ. ಕೆಲವರು ಬದಲಾವಣೆಗೆ ಪ್ರಯತ್ನ ಪಟ್ರು, ಆದ್ರೆ ಅದು ಸಕ್ಸಸ್ ಆಗಲಿಲ್ಲ. ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಸಿದ್ದರಾಮಯ್ಯ ಸೇವೆ ಮಾಡಿರ್ತಾರೆ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳಿದೆ ಇರ್ಬೋದು, ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಯಾವಾಗ ಯತೀಂದ್ರ ಈ ಮಾತುಗಳನ್ನಾಡಿದ್ರು, ಡಿಸಿಎಂ ಬಣದ ಶಾಸಕರು ಹಿಂದೆ ಇಟ್ಟಿದ್ದ 2 ಮುಹೂರ್ತ ಮಿಸ್ ಆಗಿದೆ, ಈ ಬಾರಿ ತಪ್ಪೋ ಮಾತೇ ಇಲ್ಲ ಅಂತ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಅದಕ್ಕೆ ಶೀಘ್ರದಲ್ಲೇ ನಾವು ಉತ್ತರವನ್ನು ಕೊಡ್ತೀವಿ. ಅದಕ್ಕೆ ಯಾರು ಆಗ್ತಾರೆ, ಯಾರು ಆಗಲ್ಲ, ಯಾವ ಗ್ರೀನ್ ಸಿಗ್ನಲ್ಲು ಅನ್ನೋದನ್ನು ನಾವೇ ಅದಕ್ಕೆ ಹೊಣೆಗಾರಿಕೆಯನ್ನು ತಗೊಂಡು ನಾವೇ ಬೇಕಾದ್ರೆ ಹೇಳ್ತೀವಿ ನಾವೆಲ್ಲರೂ ಕೂಡ. ನಾನು ಇವತ್ತಿಗೂ ಕೂಡ ನನ್ನ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೀನಿ. ನಾನು ಕೊನೆಯವರೆಗೂ ನಾನು ಬದ್ಧವಾಗಿರ್ತೀನಿ. ಅವರು ಮುಖ್ಯಮಂತ್ರಿ ಆಗಲೇಬೇಕು, ಹಾಗೇ ಆಗ್ತಾರೆ ಅಂಥೇಳಿ ನಾನು ಇನ್ನು ಹಲವಾರು ಶಾಸಕರು, ಸುಮಾರು 80ರಿಂದ 90 ಶಾಸಕರು ಈಗಾಗಲೇ ಅವರೆಲ್ಲ ಒಲವನ್ನು ತೋರಿಸಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಅವಧಿನಲ್ಲಿ ಅವರು CM ಆಗ್ತಾರೆ. 6-9 ಏನು ಹೇಳಿದ್ದೆ, ಆ 2 ಡೇಟು ನನಗೆ ಮಿಸ್ ಆದ್ರೂ ನಾವು 3ನೇ ಡೇಟ್ ಮಿಸ್ ಆಗಿ ಕೊಡಲ್ಲ ನಾವು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಾವು ಬದ್ಧವಾಗಿರ್ತೀವಿ. ಅವ್ರಿಗೆ CM ಆಗಿ ನಾವು ನೋಡ್ತೀವಿ. ಹೈಕಮಾಂಡ್ಗೆ ಏನು ಸೂಚನೆ ನಾವೆಲ್ಲರೂ ಕೂಡ ಕೊಡಬೇಕಂತೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಂಬಿಕೆ ಇದೆಯಾ ಸರ್, ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ? ನಾನು ಭಗವಂತನ ಸನ್ನಿಧಿಯಲ್ಲಿ ಇರ್ತಿದ್ದೀನಿ. ನಾನು ಈಗ ತಾನೇ ಭಗವಂತ ಸನ್ನಿಧಿನ ಒಳಗಡೆಯಿಂದ ಬರ್ತಾ ಇದ್ದೀನಿ. ಅವ್ರು ಹಾಗೆ ಆಗ್ತಾರೆ, ನಾವು ಮಾಡೇ ತೀರ್ತೀವಿ. ಅತ ಸಿಎಂ ಪುತ್ರನಿಗೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ನೇರವಾಗಿನೇ ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರನೇ ನಮ್ಮ ಹೈಕಮಾಂಡ್, ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್. ಅವ್ರೇನು ಮಾತು ಹೇಳ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ನಡೀಲಿ. ಕಾಂಗ್ರೆಸ್ ಭವನ ಶಿಲಾನ್ಯಾಸದಲ್ಲಿ ಡಿಕೆ ಸಿಎಂ ಜಪ. ಡಿಕೆ ಸಿಎಂ ಆಗಲು ಇನ್ನೊಂದು ಸ್ಟೆಪ್ ಬಾಕಿ ಎಂದ ಆಪ್ತರು. ಪುತ್ತೂರಿನಲ್ಲಿ ನಿನ್ನೆ ನಡೆದ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲೂ ಡಿಸಿಎಂ ಡಿಕೆಯದ್ದೇ ಜಪ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಬಂದು ಕಾಂಗ್ರೆಸ್ ಭವನ ಉದ್ಘಾಟಿಸಲಿ ಅಂತ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಸರ್, ನಮ್ದು ಎಲ್ಲ ರೆಡಿ ಆಗಿದೆ. ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ. ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ.
ಇನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಕೂಡ ಡಿಕೆ ಸಿಎಂ ಆಗೋದಕ್ಕೆ ಇನ್ನೊಂದು ಸ್ಟೆಪ್ ಮಾತ್ರ ಬಾಕಿ ಇದೆ ಅನ್ನುವ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವರು NSA-ಇರುವಾಗ ಒಂದು ಮಾತು ಕೇಳ್ತಾ ಇದ್ದೆ, ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು. ಇದೇ ಒಂದು ಸ್ಟೆಪ್ ಮಾತ್ರ ಇದೆ. ಅತ್ತ ಆಪ್ತರೆಲ್ಲರೂ ಡಿಕೆ ಸಿಎಂ ಆಗ್ಲಿ ಅಂತ ಜಪಿಸ್ತಾ ಇರೋದ್ರ ಮಧ್ಯೆನೇ ಮಾತನಾಡಿದ ಡಿಕೆ ಶಿವಕುಮಾರ್, ಬೆಂಬಲಿಗರ ಪ್ರಾರ್ಥನೆ ವಿಫಲ ಆಗಲ್ಲ, ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂದ್ರು. ಅವ್ರು ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಹೊರಗೆ ಇಷ್ಟೆಲ್ಲ ಆಗ್ತಾ ಇದ್ರೆ ಇತ್ತ ತಮ್ಮ ಪುತ್ರನ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಹಿರಿಯ ಸಚಿವರು ಸಿಎಂ ಡಿಸಿಎಂ ಬಣದ ವಾಕ್ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಹೈಕಮಾಂಡ್ ಅಂತ ಒಂದು ಇದೆಯಲ್ಲ, ನನಗೆ ನೋಡಿ ಅವು ಇರಲಿ ಅಲ್ಲ, ಯಾಕೆ ಇರಬಾರ್ದ? ಯಾವುದೇ ತೀರ್ಮಾನ ನಮ್ಮ ಹೈಕಮಾಂಡ್ನವರು ಮಾಡೋದು. ಅದರ ಆಯ್ತಲ್ಲ, ಮುಗೀತಲ್ಲ. ಅಲ್ಲಿ ಅರೆ ಆಸೆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಹೈಕಮಾಂಡ್ ಏನು ತೀರ್ಮಾನ ನನ್ನ ವೈಯಕ್ತಿಕ ತೀರ್ಮಾನ ಅಲ್ಲ, ಅದು ನಮ್ಮ ಪಕ್ಷದ ಹೈಕಮಾಂಡಿನ ತೀರ್ಮಾನ. ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಕಾಂಗ್ರೆಸ್ ಮನೆಯ ಈ ಕುರ್ಚಿ ಕಾಳಗದ ಹೊಸ ಎಪಿಸೋಡ್ ವಿಪಕ್ಷ ನಾಯಕರಿಗೆ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ವಾರ್ ಮತ್ತೆ ಶುರುವಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕುಟುಕಿದ್ದಾರೆ. ಡಿಕೆ ವರ್ಸಸ್ ಸಿದ್ದರಾಮಯ್ಯ ವಾರ್ ಮತ್ತೆ ಪ್ರಾರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರು, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ನಾನು ಕೊಡೆ ನೀನು ಬಿಡೆ ಅಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್. ಈ ಕಡೆ ಇವನ್ನ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕೊಂತವ್ರೆ. ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನು ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಕಾಂಗ್ರೆಸ್ ಬಣಗಳಲ್ಲಿ ಕುರ್ಚಿ ಕದನದ ಚರ್ಚೆ ನಡೀತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ನಿನ್ನೇನೂ ಬಜೆಟ್ ಸಿದ್ಧತೆಯ ಸಭೆ ನಡೆಸಿದ್ರು. ಆ ಮೂಲಕ ಯಾರಿಗೆ ಎಲ್ಲಿ ಸಂದೇಶ ಮುಟ್ಟಿಸಬೇಕೋ ಅದನ್ನ ಮಾಡ್ತಿದ್ದಾರೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.